ದುರಂತ ಸ್ಥಳದಲ್ಲಿ ಎಚ್.ಡಿ. ದೇವೇಗೌಡರಿಂದ ಪರಿಶೀಲನೆ. ಎಚ್.ಡಿ. ದೇವೇಗೌಡರಿಗೆ ಹಾಸನ ಶಾಸಕ ಎಚ್.ಕೆ. ಸ್ವರೂಪ್ ಸಾಥ್ ಕೊಟ್ಟಿದ್ದಾರೆ. ಸ್ಥಳದಲ್ಲಿ ಪೊಲೀಸ್ ಇದ್ರಾ ಅಂತ ಎಚ್.ಡಿ. ದೇವೇಗೌಡರು ಪ್ರಶ್ನಿಸಿರೋದು. ಗೊರೂರು ಪಿಎಸ್ಐ ಧನರಾಜ್ ಪ್ರಶ್ನೆ ಮಾಡಿದ್ದಾರೆ. ಎಚ್.ಡಿ. ನಾನು ಸ್ಥಳದಲ್ಲಿ ಇದ್ದೆ ಎಂದ ಗೊರೂರು ಪಿಎಸ್ಐ ಧನರಾಜ್. ಟ್ರಕ್ ಡ್ರೈವರ್ ಎಲ್ಲಿದ್ದಾನೆ, ಏನ್ ಮಾಡಿದ್ರಿ ಅಂತ ಪ್ರಶ್ನೆ. ಚಾಲಕನನ್ನು ಬಂಧಿಸಿ ಚಿಕಿತ್ಸೆ ಕೊಡಿಸ್ತಾ ಇದ್ದೇವೆ ಎಂದ ಪಿಎಸ್ಐ. ಘಟನೆ ಹೇಗಾಯಿತು ಅಂತ ಸ್ಥಳದಲ್ಲಿ ನಿಂತು ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಎಚ್.ಡಿ. ಎಲ್ಲ ಅಡ್ವರ್ಟೈಸು ಇದು ಡಿವೈಡರ್ ಐತೆ ಮತ್ತು ಕಬ್ಬುಡು ಬೀಗ ಹಾಕಿದೆ. ಆಚೆ ಹೋಗಿ ಸೂರಜ್ ಒಂಚೂರು ಅಲ್ಲಿವರೆಗೆ ಹೋಗಿ ಪ್ರಶಾಂತ್ ಮೊಬೈಲ್ ಹೋಗಿ ಅಲ್ಲಿಗೆ ಹೋಗಿ ಎಲ್ಲ ಅಡ್ವರ್ಟೈಸು ಇದು ಡಿವೈಡರ್ ಐತೆ ಮತ್ತು ಕಬ್ಬುಡು ಬೀಗ ಹಾಕಿದೆ. ಇವಾಗ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ಖುದ್ದಾಗಿ ದೇವೇಗೌಡರ ಭೇಟಿಯನ್ನು ಕೊಟ್ಟಿದ್ದಾರೆ. ಅವರಿಗೆ ಯಾರೆಲ್ಲ ಸಾಥ್ ನೀಡಿದ್ದಾರೆ, ಯಾವ ರೀತಿ ವಾಸ್ತವ ಚಿತ್ರಣವನ್ನು ಖುದ್ದಾಗಿ ಅವರೇ ವಿವರಿಸಿ ಕೇಳ್ತಾ ಇದ್ದಾರೆ. ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕಿನ ಮೊಸಳೆಹೊಸಳ್ಳಿ ಗ್ರಾಮಕ್ಕೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಭೇಟಿ ನೀಡಿರುವಂತದ್ದು. ಘಟನಾ ಸ್ಥಳಕ್ಕೆ ಅಂದ್ರೆ ಆ ಗಣಪತಿ ವಿಸರ್ಜನೆ ನಡೆಸಿದಂತಹ ಸಂದರ್ಭದಲ್ಲಿ 10 ಜನರ ಸಾವಿಗೆ ಕಾರಣವಾದಂತಹ ಆ ಸ್ಥಳ ಏನಿದೆ, ಅಲ್ಲಿಗೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಭೇಟಿ ನೀಡಿರುವಂತದ್ದು. ಸ್ಥಳೀಯ ಶಾಸಕ ಸ್ವರೂಪ್ ಪ್ರಕಾಶ್ ಮತ್ತೆ ಮಾಜಿ ಶಾಸಕ ವಿಶ್ವನಾಥ್ ಸೇರಿದಂತೆ ಸಾಕಷ್ಟು ಏನು ಜೆಡಿಎಸ್ ನ ಮುಖಂಡರುಗಳು ಕೂಡ ಅಲ್ಲಿ ಪಾಲ್ಗೊಂಡಿರುವಂತದ್ದು. ಅಲ್ಲಿಂದ ಮೃತಪಟ್ಟ ಮನೆಗೆ ಭೇಟಿ ನೀಡ್ತಾರೆ ಅನ್ನುವ ಮಾಹಿತಿ ಲಭ್ಯವಾಗಿದೆ. ಅಲ್ಲಿ ಘಟನಾ ಸ್ಥಳದಲ್ಲಿ ಒಂದೊಂದು ರೀತಿಯ ಪ್ರಶ್ನೆಯನ್ನು ಕೂಡ ಪೊಲೀಸ್ ಇಲಾಖೆಗೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಮಾಡಿರುವಂತದ್ದು. ಅಲ್ಲಿದ್ದಂತಹ ಸ್ಥಳೀಯ ಪಿಎಸ್ಐ ಗೊರೂರು ಪಿಎಸ್ಐ ಏನಿದ್ದಾರೆ ಅವರಿಗೆ ಧನರಾಜ್ ಅವರಿಗೆ ಒಂದಿಷ್ಟು ಪ್ರಶ್ನೆಯನ್ನು ಮಾಡಿದ್ದಾರೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು. ಅಂದ್ರೆ ಏನು ಆಕ್ಸಿಡೆಂಟ್ ಮಾಡಿದಂತಹ ಟ್ರಕ್ ಡ್ರೈವರ್, ಲಾರಿ ಚಾಲಕ ಎಲ್ಲಿದ್ದಾನೆ, ಆತನಿಗೆ ಏನು ಮಾಡಿದ್ರಿ ಎನ್ನುವ ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ. ಅದಕ್ಕೆ ಅಲ್ಲಿ ಒಂದು ಆನ್ಸರ್ ಕೂಡ ಬಂದಿರುವಂತದ್ದು. ಪೊಲೀಸರ ಕಡೆಯಿಂದ ಅವನನ್ನು ಬಂಧಿಸಿ ಈಗಾಗಲೇ ಚಿಕಿತ್ಸೆಯನ್ನ ಕೊಡ್ತಾ ಇದೀವಿ ಅನ್ನುವ ಮಾಹಿತಿ ಹೇಳಿರುವಂತದ್ದು. ಜೊತೆಗೆ ಘಟನೆ ಹೇಗಾಯ್ತು ಎಂದು ಸ್ಥಳದಲ್ಲಿ ನಿಂತು ಸ್ಥಳೀಯರ ಮಾಹಿತಿಯನ್ನು ಕೂಡ ಈಗಾಗಲೇ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಪಡೆದುಕೊಳ್ತಾ ಇದ್ದಾರೆ. ತದನಂತರ ಮೊಸಳೆಹೊಸಳ್ಳಿ ಮುಗಿದ ನಂತರ ಬಂಟರಹಳ್ಳಿ ಮತ್ತೆ ಮುತ್ತಿಗೆ ಹಿರೇಹಳ್ಳಿ ಜೊತೆಗೆ ಇನ್ನೊಂದು ಅಲ್ಲಿ ಊರು ಕೂಡ ಇದೆ ಡಣಾಯಕನಹಳ್ಳಿ ಅಂತ, ಆ ಗ್ರಾಮಕ್ಕೂ ಕೂಡ ಭೇಟಿ ನೀಡುವಂತಹ ಸಾಧ್ಯತೆ ಇದೆ. ಹಾಗಾಗಿ ಎಲ್ಲಾ ಕಡೆ ಮೃತರ ಕುಟುಂಬಗಳಿಗೆ ಸಾಂತ್ವನ ಹೇಳುವಂತಹ ಸಾಧ್ಯತೆಗಳು ಈಗ ಇದೆ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು. NH 373 ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಈ ಘಟನೆ ಕೂಡ ನಡೆದಿತ್ತು. ಈ ಘನಘೋರ ದುರಂತಕ್ಕೆ ಸಾಕಷ್ಟು ರಾಜ್ಯಾದ್ಯಂತ ಅಲ್ಲದೆ ದೇಶಾದ್ಯಂತ ಕೂಡ ಸಾಕಷ್ಟು ಎಲ್ಲರೂ ಬೇಸರ ವ್ಯಕ್ತಪಡಿಸಿದ್ರು. ಹಾಗಾಗಿ ಇವತ್ತು ಇಡೀ ದಿನ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ತಮ್ಮ ಹೊಳೆನರಸೀಪುರ ಅಂದ್ರೆ ಸ್ವಗ್ರಾಮ ಆಗಿರ್ಬೋದು, ಸ್ವತಾಲೂಕ್ ಆಗಿರ್ಬೋದು, ಎಲ್ಲಾ ಕಡೆ ಆ ಕಡೆ ಹೋಗಿ ಅವರ ಕುಟುಂಬಗಳಿಗೆ ಸಾಂತ್ವನ ಹೇಳುವಂತಹ ಕೆಲಸ ಮಾಡ್ತಾರೆ. ಮಧ್ಯಾಹ್ನ ಮತ್ತೊಂದು ಮಹತ್ವದ ಸುದ್ದಿಗೋಷ್ಠಿಯನ್ನ ದೇವೇಗೌಡರ ನೇತೃತ್ವದಲ್ಲಿ ಹಾಸನದ ಪ್ರವಾಸಿ ಮಂದಿರದಲ್ಲಿ ನಡೆಸ್ತಾರೆ ಅನ್ನುವ ಮಾಹಿತಿ ಸದ್ಯಕ್ಕೆ ಇರುವಂತದ್ದು. ಪ್ರಕಾಶ್, 1 ಸೆಕೆಂಡ್ ಹೋಲ್ಡ್. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಅಪ್ಡೇಟ್ ಇದೆ.